ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಶಿವು ಯೂಟ್ಯೂಬ್ ಚಾನಲ್. ಮತ್ತೆ ಶ್ರೀಶೈಲಂ ಹತ್ರ ಹೋಗ್ಬಿಟ್ಟು ದರ್ಶನಕ್ಕಾಗಲ್ಲ, ಸಿಕ್ಕಾಪಟ್ಟೆ ರಶ್ ಇದೆ ಫ್ರೆಂಡ್. ನೆನ್ನೆನೆ ನೋಡೋಕ್ಕೆ ರೋಡಲ್ಲಿ ಜಾಸ್ತಿ ವೆಹಿಕಲ್ಸ್ ಬರ್ತಿಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಲಿಟ್ರಲಿ ಸಖತ್ ಜನ ಇದ್ದಾರೆ. ಏಕೆಂದರೆ ಇದು ಜ್ಯೋತಿರ್ಲಿಂಗ ಆಗಿರೋದ್ರಿಂದ ತುಂಬ ಕಡೆಯಿಂದ ಜನ ಬಂದಿದ್ದಾರೆ. UP ತುಂಬ ಕಡೆಯಿಂದನೂ ಬಂದಿದ್ದಾರೆ. ಕರ್ನಾಟಕ ಅಂತಲೇ ಅಲ್ಲ, ಎಲ್ಲ ಕಡೆಯಿಂದನೂ ಜನ ಇದ್ದಾರೆ. ಸೊ ಹಾಗಾಗಿ ತುಂಬ ಜನ ಇರೋದ್ರಿಂದ ಮತ್ತೆ ದರ್ಶನ ಮಾಡೋಕ್ಕಾಗಲ್ಲ. ನೆನ್ನೆ ತುಂಬ ಚೆನ್ನಾಗಿ ಮಾಡಿದ್ವಿ, ದರ್ಶನ ಎಲ್ಲ ಆಯಿತು. ಸೊ ಹಾಗಾಗಿ ಈಚೆ ನೆನ್ನೆ ಫೋಟೋಸ್ ಎಲ್ಲ ತೆಗೆಸ್ಕೊಳಕ್ಕಾಗಲಿಲ್ಲ ಫ್ಯಾಮಿಲಿ ಎಲ್ಲನೂ. ಸೊ ಈಚೆ ಹೋಗ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಒಂದು ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ದಿಸ್ ಇಸ್ ಮೈ ಔಟ್ಫಿಟ್ ಶ್ರೀಶೈಲಂಗೆ. ಹೇಗಿದೆ ಹತ್ರದಿಂದ ತೋರಿಸ್ತೀನಿ ನೋಡಿ, ಈ ಥರ ಇದೆ. ಸೊ ಈ ಒಂದು ಡ್ರೆಸ್ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಯಾರಾದರೂ ಇಷ್ಟ ಆದರೆ ದಯವಿಟ್ಟು ಬೈ ಮಾಡಿ. ಪಾಪ ನೀರು ಬರ್ತಾ ಇಲ್ಲ, ಅದಕ್ಕೆ ಹೀಗೆ ನಿಂತಿದ್ದಾರೆ. ಅವ್ರಿಗೆ ಹೀಟರ್ ಆನ್ ಮಾಡೋಕ್ಕೆ ಕೂಡ ಬರ್ತಾ ಇಲ್ಲ ಫ್ರೆಂಡ್ಸ್. ನೋಡಿ, ಬಾಡಿ ತೋರಿಸ್ಬೇಕು ಅಂತ ಹಿಂಗೆ ನಿಂತಿದ್ದಾರೆ ಅವರು. ಜಿಮ್ಗೆ ಹೋಗ್ತಾ ಇದ್ದಾರಲ್ಲ ಅದಕ್ಕೆ. ನೋ, ಈ ಆಂಧ್ರದಲ್ಲಿ ಏನಿರೋ ತೆಲುಗು ಮಾತಾಡಬೇಕು, ಅವಾಗಷ್ಟೇ ನಾವು ಆಪಂಡಿ నేను ఆపను. ఫ్రమ్ రష్యా, చెకోస్లోవియా, తెనాలండి మాది. రాత్రి బస్కి వచ్చాను. మన ಡ್ರಿಂಕ್ అది ಸಕ್ಕದಾಗಿದೆ ಅದು. ಹಾಸಿ ನಾವು ಈ ರೂಮ್ ಮಾಡಿದ್ದು. ಸೊ ಈ ಥರ ಇದೆ ರೂಮ್. ಸೊ ಆಪೋಸಿಟ್ ಒಂದು ಮಾಡಿದ್ವಿ. ಒಂದು ನಿಮಿಷ ಡೋರ್ ಹಾಕ್ತಾ ಇದ್ದೀವಿ. ಈ ಒಂದು ರೂಮ್ ಮತ್ತು ಈ ಒಂದು ರೂಮ್ ತೊಗೊಂಡಿದ್ವಿ ನಾವು. ಸೊ ಇದು ನಾವಿದ್ದಿದ್ದು ರೂಮ್. ಸೊ ಶ್ರೀರಾಮಲ್ಲ ರೂಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅದು ದೇವಸ್ಥಾನದ ಹತ್ರ ಅಂದು 15 days ಬಿಫೋರ್ ಮಾಡಿರಬೇಕು, ಇಲ್ಲ 20 days, 1 month ಬಿಫೋರ್ ಮಾಡಿದ್ರೆ ನಿಮಗೆ ರೂಮ್ಗಳು ಸಿಗುತ್ತೆ. ಅದು ಕೂಡ ಕಾಸ್ಟ್ಲಿ. ಸೊ ನೆನ್ಪಿಟ್ಕೊಳ್ಳಿ, ತುಂಬ ಕಾಸ್ಟ್ಲಿ ಇರುತ್ತೆ ರೂಮ್ಗಳು. ಪರ್ ಡೇಗೆ, ಪರ್ ನೈಟ್ಗೆ 6 to 7, 8,000ವರೆಗೂ ಆಗುತ್ತೆ ದೇವಸ್ಥಾನದ ಅಕ್ಕಪಕ್ಕ. ಸೊ ನಾವು ಸ್ವಲ್ಪ ದೂರ ಮಾಡ್ಕೊಂಡಿದ್ವಿ, ಬಿಕಾಸ್ ನಾವು ಲಾಸ್ಟ್ ಮೂಮೆಂಟಲ್ಲಿ ಏನು ಈ ಟ್ರಿಪ್ನ ಪ್ಲ್ಯಾನ್ ಮಾಡಿರೋದ್ರ, ಯಾವಾಗಲೂ ಲಾಸ್ಟ್ ಮೂಮೆಂಟಲ್ಲೇ ಮಾಡೋದು. ಬಟ್ ಈ ಸಲ ಲಾಸ್ಟ್ ಮೂಮೆಂಟ್ ಮಾಡಿರೋದ್ರಿಂದ ನಮಗೆ ಸಿಕ್ಕಿದ್ದು ರಾಯಲ್ ರುದ್ರ ಅನ್ನೋ ಸಮಥಿಂಗ್ ಈ ಒಂದು ಅಂದರೆ ರೂಮ್ಸ್. ಸೊ ತುಂಬ ಸ್ಪೇಷಿಯಸ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಬಿಸಿನೀರೆಲ್ಲನೂ ಚೆನ್ನಾಗಿ ಬಂತು. ಸೊ ಪರವಾಗಿಲ್ಲ, ನಮಗೆ ಪರ್ ನೈಟ್ಗೆ 3,000 ಏನೋ ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ ನಾವು. ಶ್ರೀಶೈಲಂ ದೇವಸ್ಥಾನದ ಹತ್ರ ಹೋಗಿ ಒಂದಷ್ಟು ಫೋಟೋಸ್ ತೆಕ್ಕೊಂಡು, ಅದಾದಮೇಲೆ ಒಂದು ಡ್ಯಾಮ್ ಇದೆ, ಆಮೇಲೆ ಗಣಪತಿ ದೇವಸ್ಥಾನ ಇದೆ, ಅದಾದಮೇಲೆ ಪಾತಾಳ ಗಂಗೆ ಅಂತ ಏನೋ ಇದೆಯಂತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾವು ವಾಪಸ್ ಊರಿಗೆ ಹೋಗ್ತೀವಿ. ಫ್ರೆಂಡ್ಸ್ ನೋಡಿ, ನಾವು ಇಲ್ಲೇ ಸ್ಟೇ ಆಗಿದ್ದು ರಾಯಲ್ ರುದ್ರ ಹೋಟೆಲ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವೇನಾದರೂ ನೆಕ್ಸ್ಟ್ ಟೈಮ್ ಬಂದರೆ ನೋಡಿ ಈ ಹೋಟೆಲ್ನ ಬುಕ್ ಮಾಡ್ಕೊಳ್ಳಿ. ಸೊ ನಾವು ನೆಕ್ಸ್ಟ್ ಸ್ಟ್ರೈಟಾಗಿ ಬಂದಿದ್ದೇನೆ ಶ್ರೀಶೈಲಂ ಡ್ಯಾಮ್ ಹತ್ರ ಬಂದ್ವಿ. ಇದ್ರ ನೇಮ್ ಬಂದು ನಾಗಾರ್ಜುನ ಡ್ಯಾಮ್ ಅಂತ ಅಂತಾರೆ ಫ್ರೆಂಡ್ಸ್. ನೋಡಿ ಎಷ್ಟು ದೊಡ್ಡದಾಗಿದೆ ಗೊತ್ತಾ. ನೀರೆಲ್ಲ ಕ್ಲೋಸ್ ಮಾಡಿದರು, ನೀರು ಬಿಟ್ಟಿರಲಿಲ್ಲ. ಬಟ್ ಸಖತ್ತಾಗಿದೆ ಪ್ಲೇಸ್ ಅಂತೂ ಇದು. ನಾವು ಅಂದ್ಕೊಂಡಿದ್ವಿ ಪುಷ್ಪ ಮೂವಿನ ಮೇ ಬಿ ಇಲ್ಲೇ ತೆಗೆದಿರ್ಬೋದು, ಫಾರೆಸ್ಟ್ ಎಲ್ಲ ತುಂಬ ದೊಡ್ಡದಾಗಿತ್ತಲ್ಲ, ಇದೇ ಇರ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಆಮೇಲೆ ChatGPT ಮಾಡಿದ್ಮೇಲೆ ಗೊತ್ತಾಯಿತು ಇದಲ್ಲ ಅಂತ. ಫ್ರೆಂಡ್ಸ್, ಈ ಒಂದು ಏನು ಕಾಣಿಸ್ತಾ ಇದೆಯಲ್ಲ ರಿಸರ್ವಲ್ಲಿ, ಸೊ ಈ ಒಂದು ನಿನ್ನ ಅಜ್ಜಿ ಸುಮ್ಮನೆ ಇರು. ಸೊ ಹಿಂದೆ ಕಾಣಿಸ್ತಾ ಇದೆಯಲ್ಲ ವಾಟರ್ ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ ರಾವಣ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರಲಿಲ್ಲ ಎಬ್ಬಲಿ ನಾನು. ಸೊ ನಾವು ಆ ಡ್ಯಾಮ್ನ ನೋಡಿಕೊಂಡು ಇವಾಗ ಮತ್ತೆ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ.
ದೇವಸ್ಥಾನಕ್ಕೆ ಹೋಗೋ ಆನ್ ದ ವೇ ಸಾಕ್ಷಿ ಗಣಪತಿ ಅಂತ ದೇವಸ್ಥಾನ ಇದೆ ಗಣಪತಿದು. ಸೊ ಇವಾಗ ಆ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆ. ಎಲ್ಲ ಜ್ಯೋತಿರ್ಲಿಂಗದಲ್ಲೂ ಸಾಕ್ಷಿ ಗಣಪತಿ ಇದ್ದೇ ಇರುತ್ತೆ. ಫ್ರೆಂಡ್ಸ್, ಈ ಒಂದು ಟೆಂಪಲ್ಗೆ ಬರೋದು ಮರಿಬೇಡಿ. ಇಲ್ಲಿ ನೋಡಿ ಎಷ್ಟು ದಪ್ಪದ್ದು ವಿಭೂತಿ ಗಟ್ಟಿ ಇದೆ. ಇವಾಗ ಮೇನ್ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಇದ್ರ ಶಿವ ಈ ರೇಂಜಿಗೆ ಜನ ಯಪ್ಪ ಅರ್ಲಿ ಮಾರ್ನಿಂಗ್ ಹೋಗಿರೋರು ಇವರೆಲ್ಲ ದರ್ಶನಕ್ಕೆ. ನಾವು ಇವತ್ತಿರೋದು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ. ಇದು ದ್ವಾದಶ ಶಿವನ 12 ದ್ವಾದಶ ಲಿಂಗದಲ್ಲಿ ಇದು ಕೂಡ ಒಂದು ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದು ಜ್ಯೋತಿರ್ಲಿಂಗ. ಸೊ ಇದು ನಾವಿರೋದು ಇವತ್ತು ಶ್ರೀಶೈಲಗಿರಿಯ ಪರ್ವತದ ಮೇಲೆ ಇರುವ ಮಲ್ಲಿಕಾರ್ಜುನ ದೇವರ ಸನ್ನಿಧಿಯಲ್ಲಿ. ಈ ದೇವಸ್ಥಾನಕ್ಕೆ ಯಾಕೆ ಶ್ರೀಶೈಲ ಪರ್ವತ ಅಂತ ಹೆಸರು ಬಂತು ಅಂತ ಹೇಳಿದ್ರೆ, ಇದು ಇರೋದು ಈ ಪರ್ವತ ಇದೆಯಲ್ಲ, ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಮಹದೇಶ್ವರನ ಬೆಟ್ಟ ಹೆಂಗೋ, ಇಲ್ಲಿ ಆಂಧ್ರದಲ್ಲಿ ಇದು ನಲ್ಲಮಲ್ಲ ಫಾರೆಸ್ಟ್ ಇದೆಯಲ್ಲ, ಅದ್ರ ಮೇಲ್ಗಡೆಯಲ್ಲಿ ಇರೋ ಅಂತ ಪರ್ವತ ಇದು. ಸೊ ಆದ್ರಿಂದ ಇದನ್ನ ಏನಂತ ಈ ಪರ್ವತವನ್ನು ಏನಂತ ಕರೀತಾರೆ, ಶ್ರೀಗಿರಿ ಪರ್ವತ ಅಂತ ಮೊದಲು ಕರೀತಾ ಇದ್ರು. ಅದು ಕಾಲಾನಂತರ ಬದಲಾಗಿ ಈಗ ಶ್ರೀಶೈಲ ಪರ್ವತ ಅಂತ ಕರೀತಾರೆ. ಅದರಿಂದ ಭಗವಂತ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಬ್ರಹ್ಮರಾಂಬಿಕಾ ದೇವಿ ಇಲ್ಲಿ ನೆಲೆಸಿರೋದ್ರಿಂದ ಈ ಪರ್ವತಕ್ಕೆ ಶ್ರೀಶೈಲ ಪರ್ವತ. ಈ ಕಾಣಿಸ್ತಾ ಇರೋದನ್ನೇ ಶ್ರೀಶೈಲ ಮಂದಿರ. ಇದು ನಿಮಗೆ ಈ ಶ್ರೀಶೈಲ ಮಂದಿರದಲ್ಲಿ ಬ್ರಹ್ಮರಾಂಬಿಕಾ ದೇವಿ ಸನ್ನಿಧಿ ಹಾಗೂ ಶ್ರೀಶೈಲ ಮಲ್ಲಿಕಾರ್ಜುನ ದೇವ ಸನ್ನಿಧಿ ಎರಡೂ ಇದೆ. ಹಿಂಗೆ ಕಾಣಿಸ್ತಿದೆಯಲ್ಲ, ಆ ಚಿನ್ನದ ಗೋಪುರ ಏನು ಕಾಣಿಸ್ತಿದೆ ಅಲ್ಲೇ ಇರೋದು ಬ್ರಹ್ಮರಾಂಬಿಕಾ ದೇವಿ ಸನ್ನಿಧಿ. ಅದರೊಳಗಡೆ ಇನ್ನೊಂದು ಇರೋದು ಚಿನ್ನದ ಗೋಪುರ ಕಾಣಿಸುತ್ತೆ, ಬಟ್ ಅದು ಕಾಣಿಸೋದಿಲ್ಲ ಇಲ್ಲಿಂದ. ಆ ಗೋಪುರದೊಳಗಡೆ ಇರೋದು ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ. ಸೊ ಇಲ್ಲಿ 12 ಶಕ್ತಿಪೀಠಗಳೇನಿದೆ ಅದರಲ್ಲಿ ಒಂದು ಶಕ್ತಿಪೀಠ ಈ ಶ್ರೀಶೈಲಂ ಕೂಡ. ಇಲ್ಲಿ ಬ್ರಹ್ಮರಾಂಬಿಕಾ ದೇವಿ ಒಂದು ಶಕ್ತಿಪೀಠದಲ್ಲಿ ನೆಲೆಸಿದ್ದಾರೆ. ಇದು ಕೂಡ ಒಂದು ಶಕ್ತಿಪೀಠ ಅಂತ ಜನರು ಇದನ್ನು ಕರೀತಾರೆ. ಸೊ ಇಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಮತ್ತೆ ಬ್ರಹ್ಮರಾಂಬಿಕಾ ದೇವಿ ಇಬ್ಬರು, ಶಿವ ಪಾರ್ವತಿ ಇಬ್ಬರು ಕೂಡ ಈ ಸನ್ನಿಧಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವ ಸನ್ನಿಧಿಯಲ್ಲಿ ನೆಲೆಸಿದ್ದಾರೆ. ಹಾಗೆ ಈ ಶ್ರೀಶೈಲ ಮಂದಿರದಲ್ಲಿ ನಿಮಗೆ 4 ದ್ವಾರಗಳಿದೆ. 4 ದ್ವಾರದಲ್ಲೂ ಕೂಡ 4 ಗೋಪುರಗಳು ಕಾಣಿಸುತ್ತೆ. ಸೊ ನಾವು ನಿಂತ್ಕೊಂಡು ನೋಡ್ತಿರೋದು ಇಲ್ಲಿ ಇದ್ರ ಮೇಲ್ಗಡೆ ಪಾರ್ಕ್ ಇದೆ, ಇದ್ರ ಮೇಲ್ಗಡೆಯಿಂದ ಈ ತೆಗಿತಾ ಇರೋ ಫೋಟೋ ಇದು. ಸೊ ಇಲ್ಲಿ ನಿಂತ್ಕೊಂಡು ತೆಗ್ದಿರೋದ್ರಿಂದ ಹಿಂದೆ ಎಲ್ಲ 4 ದ್ವಾರದ ಗೋಪುರಗಳನ್ನು ಕಾಣಿಸೋಕೆ ಸಿಗುತ್ತೆ. ಬಟ್ ಕಂಪ್ಲೀಟ್ ಆಗಿ ಕಾಣಿಸಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ನೋಡ್ಬೋದು ಇಲ್ಲಿಂದ ಎಲ್ಲ 4 ಗೋಪುರ ದ್ವಾರಗಳನ್ನ. ಈ ಪರ್ವತಕ್ಕೆ ಮೊದಲು ಶ್ರೀಗಿರಿ ಅಂತ ಹೆಸರಿತ್ತು. ಇದು ಶ್ರೀಶೈಲ ಹದಿರ ಅಂತ ಬಂತು ಅಂತ ಹೇಳಿದ್ರೆ, ಇಲ್ಲಿ ಈ ಜಾಗದಲ್ಲಿ ಶ್ರೀಶೈಲ ಜಗದ್ಗುರು, ಶ್ರೀಶೈಲ ಜಗದ್ಗುರು ಅನ್ನೋರು ಒಬ್ಬರು ಜನಿಸಿದರು. ಅವ್ರು ಹೇಗೆ ಜನಿಸಿದ್ರು ಅಂತ ಹೇಳಿದ್ರೆ, ಶ್ರೀಶೈಲದಲ್ಲಿರುವ ಶಿವಲಿಂಗದಿಂದನೇ ಅವರು ಉದ್ಭವವಾಗಿದ್ದಂತೆ. ಸೊ ಅವರ ಹೆಸರೇನಂತ ಅಂದರೆ ಶ್ರೀಶೈಲ ಅಂತ ಹೇಳ್ಬಿಟ್ಟು. ಸೊ ಆ ಶ್ರೀಶೈಲ ಜಗದ್ಗುರುಗಳು ಶಿವನ ಲಿಂಗದಿಂದ ಉದ್ಭವಿಸಿರೋದ್ರಿಂದ ಈ ಪರ್ವತಕ್ಕೆ ಏನಂತ ಹೆಸರಿಟ್ಟು ಶ್ರೀಗಿರಿಯಿಂದ ಶ್ರೀಶೈಲ ಅಂತ ಹೇಳ್ಬಿಟ್ಟು ಹೆಸರಿಟ್ಟರು. ಆದ್ರಿಂದ ಇದೇನಾಗಿದೆ ಅಂತ ಹೇಳಿದ್ರೆ ಇವತ್ತಾಗೂ ಶ್ರೀಗಿರಿ ಪರ್ವತಕ್ಕಿಂತ ಶ್ರೀಶೈಲ ಮಂದಿರ ಗಿರಿ ಅಂತ ಹೇಳಿ ಕರೆಯೋದಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕೇ ಶ್ರೀಶೈಲ ಅಂತ ಹೆಸರು ಬಂದಿರೋದು. ಹಾಗೆ ಲಿಂಗಾಯತ ಇದ್ದೀರಾ, ಅವರೆಲ್ಲ ಪಂಚಪೀಠ ಅಂತ ಒಂದು ಗೊತ್ತಿರುತ್ತೆ. ಆ ಇದರಲ್ಲಿ ಪಂಚಪೀಠಗಳಲ್ಲಿ ಶ್ರೀಶೈಲದ ಒಂದು ಲಿಂಗಾಯತದ ಒಂದು ಪಂಚಪೀಠ ಇದೆ. ನಮಗೆ ಗೊತ್ತಿರೋಂಗೆ ಬಾಳೆಹೊನ್ನೂರು, ಉಜ್ಜಯಿನಿ, ರಂಭಾಪುರಿ, ಹೀಗೆ 5 ಜಾಗಗಳಲ್ಲಿ ಏನಿದೆ ಅದರಲ್ಲಿ ಶ್ರೀಶೈಲಂ ಕೂಡ ಒಂದು ಜಾಗ. ಇಲ್ಲಿ ಲಿಂಗಾಯತರ ಪಂಚಪೀಠದಲ್ಲಿ ಒಂದು ಪೀಠ ಕೂಡ ಈ ಸ್ಥಾಪನೆ ಆಗಿದೆ. ಇದ್ರ ಜೊತೆಗೆ ಇನ್ನೊಂದು ಪುರಾತತ್ವ ಕಥೆ ಇದೆ. ಇಲ್ಲಿ ಶ್ರೀಗಿರಿ ಪರ್ವತ ಹೆಂಗೆ ಬಂತು ಫಾರ್ಮ್ ಆಯಿತು ಅಂತ ಹೇಳ್ಬಿಟ್ಟು. ಈ ಶ್ರೀಗಿರಿ ಪರ್ವತ ಹೆಂಗೆ ಫಾರ್ಮ್ ಆಯಿತು ಅಂತ ಹೇಳಿದ್ರೆ, ಹಿಂದೆ ಕೃತಯುಗದಲ್ಲಿ ಜಲಂಧರ ಅಂತ ಒಬ್ಬ ಋಷಿ ಇದ್ರಂತೆ. ಅವರು ಮಕ್ಕಳಿಲ್ಲದ ಕಾರಣ ಅವರು ಸಂತಾನಕ್ಕೋಸ್ಕರ ಮಹಾದೇವನ ಕುರಿತು, ಶಿವನ ಕುರಿತು ತಪಸ್ಸು ಮಾಡೋದಂತೆ. ಪ್ರತ್ಯಕ್ಷನಾದ ಶಿವನು ಜಲಂಧರ ಋಷಿಗಳಿಗೆ 2 ಸಂತಾನವಾರವನ್ನು ಕರುಣಿಸಿದ್ರಂತೆ. ಅವ್ರಿಗೆ 2 ಮಕ್ಕಳಾದ್ರಂತೆ. ಒಬ್ಬರು ಬಂದು ನಂದೀಶ್ವರ ಮತ್ತು ಇನ್ನೊಬ್ರು ಬಂದು ಪರ್ವತ ಅಂತ ಹೇಳಿ ಹೆಸರಿಟ್ರಂತೆ. ಈ ನಂದಿ ಮತ್ತೆ ಇನ್ನೊಬ್ರು ಯಾರಿದ್ದಾರೆ ಅಂತ ಹೇಳಿದ್ರೆ ಪರ್ವತ, 2 ಮಕ್ಕಳು ಕೂಡ ಮಹಾನ್ ಶಿವಭಕ್ತರಂತ. ಸೊ ಈ ಮಹಾನ್ ಶಿವಭಕ್ತರು ಇರೋದ್ರಿಂದ ಈ ನಂದೀಶ್ವರ ಏನ್ ಮಾಡೋದಂತೆ, ಶಿವನನ್ನು ತಪಸ್ ಮಾಡಿ ಹೊಲಿಸ್ಕೊಂಡು, ಶಿವ ನಾನು ಯಾವಾಗಲೂ ನಿನ್ನ ಜೊತೆನೆ ನನ್ನ ಮೇಲೆ ಓಡಾಡಬೇಕು ನೀನು ಅಂತ ಕೋರ್ಕೊಂಡ್ರಂತೆ. ಆದ್ರಿಂದ ಅದೇ ನಂದಿ ವಾಹನ, ಇವತ್ತೇನು ಶಿವನನ್ನು ನಂದಿ ವಾಹನ ಅಂತ ಹೇಳಿ ಕರಿತೀವಲ್ಲ, ಆ ನಂದಿ ವಾಹನ ಇರೋದೇನೆ ಈ ಜಲಂಧರ ಅವರ ಮಗನಾದ ನಂದೀಶ್ವರನೇ ಶಿವನು ತನ್ನ ವಾಹನವಾಗಿ ಮಾಡ್ಕೊಂಡಿದ್ದು.
ಇನ್ನೊಬ್ರು ಏನಂತ ಹೇಳಿದ್ರೆ ಇನ್ನೊಬ್ಬ ಎರಡನೇ ಮಗ ಬಂದು ಪರ್ವತ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರಂತೆ ಈ ತಪಸ್ ಮಾಡಿ ಶಿವನನ್ನು ಹೋಲಿಸ್ಕೊಂಡಾಗ ಶಿವನ ಹತ್ರ ಒಂದು ವರ ಕೇಳ್ತಾರಂತೆ. ಏನಂತ ಹೇಳಿದ್ರೆ ಶಿವ ಪಾರ್ವತಿ ಇಬ್ರು ಯಾವಾಗಲೂ ನೀವು ನನ್ನ ಮೇಲೇನೆ ಇರಬೇಕು ಅಂತ ಹೇಳಿ. ಆದ್ದರಿಂದ ಪರ್ವತನ ಕೋರಿಕೆ ಮೇರೆಗೆ ಶಿವ ಮತ್ತು ಪಾರ್ವತಿ ಇಬ್ರು ಬಂದು ಇದೇ ಶ್ರೀಗಿರಿ ಪರ್ವತದ ಮೇಲೆ ನೆಲೆಸಿದ್ರಂತೆ. ಸೊ ಆ ಪರ್ವತನೇ ಈ ಶ್ರೀಗಿರಿ ಬೆಟ್ಟ. ಈ ಶ್ರೀಗಿರಿ ಬೆಟ್ಟದಿಂದನೇ ಇಲ್ಲಿ ಶಿವ ಮತ್ತು ಪಾರ್ವತಿ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬಿಕಾ ಸ್ವರೂಪದಲ್ಲಿ ನೆಲೆಸಿದ್ದಾರೆ. ಈ ಶ್ರೀಗಿರಿ ಪರ್ವತ ಅಂತ ಮೊದಲು ಹೆಸರಿದ್ದು, ಬರ್ತಾ ಅದನ್ನು ಶ್ರೀಶೈಲಂ ಅಂತ ಚೇಂಜ್ ಮಾಡಿದ್ದಾರೆ. ಅದ ಹೆಸರು ಆ ಥರ ಇದಾಯಿತು. ಅದರಿಂದ ಇದು ಶ್ರೀಗಿರಿ ಪರ್ವತಕ್ಕೇ ಶ್ರೀಶೈಲಂ ಅಂತ ಕರೀತಾರೆ. ಸೊ ಈ ಪರ್ವತದ ಮೇಲೆನೆ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬಿಕಾ ದೇವಿ ನೆಲೆಸಿರೋದು. ಇದು ಒಂದು ಕೂಡ ಕಥೆ ಇದೆ. ನಾವಿಲ್ಲಿ ಸೊ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ಈಚೆಯಿಂದನೇ ದೇವ್ರನ್ನ ದರ್ಶನ ಮಾಡಿಕೊಂಡು ಇವಾಗ ತಿಂಡಿ ಮಾಡೋಕ್ಕೆ ಬಂದ್ವಿ. ಟೈಮ್ ಆಲ್ರೆಡಿ 9 ಗಂಟೆ ಆಗಿತ್ತು. ಸೊ ಇಲ್ಲೇ ನಿಯರ್ ಬೈ ಒಂದು ವೆಜ್ ಹೋಟೆಲ್ಗೆ ಬಂದಿದ್ದೀವಿ. ನಾನು ಇಡ್ಲಿ ತೊಗೊಂಡಿದ್ದೀನಿ. ಸೊ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಬಂದ್ವಿ, ಪಾತಾಳ ಗಂಗೆಗೆ ಹೋಗೋಕ್ಕೆ ಕಾರಲ್ಲಿ ಆಗಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಬೈಕಲ್ಲಿ ಹೋಗಬೇಕಾಗುತ್ತೆ. ನೋಡಿ ಯಾವ ಥರ ಆಫ್ ರೋಡಿಂಗ್ ಇದೆ ಅಂತ. ಸೊ ನಾವಿವಾಗ ಪಾತಾಳ ಗಂಗೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಈ ಬೈಕಲ್ಲಿ ಹೋಗೋದೆಲ್ಲ ಸ್ವಲ್ಪ ಚಾರ್ಜ್ ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್. ಪರ್ ಹೆಡ್ 300 ಮಾಡಿದ್ದಾರೆ. ಸೊ ಒಂದು ಬೈಕಲ್ಲಿ ನೀವು ಇಬ್ಬರಾದರೂ ಹೋಗ್ರಿ, ಒಬ್ಬರಾದರೂ ಬನ್ನಿ. ಸೊ ಪರ್ ಹೆಡ್ 300 ಇರುತ್ತೆ. ಸೊ ನೋಡಿ ಇವಾಗ ಬಂದ್ವಿ ನಾವು ಫ್ರೆಂಡ್ಸ್. ಇದು ಕೃಷ್ಣಾ ನದಿಲಿ ಕಟ್ಟಿರುವಂತಹ ಪಾತಾಳ ಗಂಗೆ. ಇದು ನೋಡಿ ಎಷ್ಟು ಸಖತ್ತಾಗಿದೆ ಪ್ಲೇಸ್. ಇದು ಕೃಷ್ಣಾ ನದಿ ಇದು ಫ್ರೆಂಡ್ಸ್. ನೋಡಿ ನಾವು ಆ ಪಾಯಿಂಟಿಂದ ನೋಡಿ ಅಲ್ಲಿ ಝೂಮ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಹೋಗ್ಬಿಟ್ಟು ಆ ಒಂದು ರಿಸರ್ವರ್ ನೋಡಿದ್ವಿ. ಈಗ ಇಲ್ಲಿಂದ ನೋಡ್ತಾ ಇದ್ದೀನಿ. ನೋಡಿ ನೀರು ಹಾಕೊತಾ ಇದ್ದಾರೆ. ಮತ್ತೆ ಮುಖ ತೊಳಿತಾವ್ರೆ. ಮುಖ ಒರ್ಸ್ಕೊಂತ ಅವ್ರೆ. ಶಿವರ್ ನೋಡಿ ಭಕ್ತಿ ಹೆಂಗ್ ಬಂತೀವಿ ಅವತ್ತೆ. ಫ್ರೆಂಡ್ಸ್ ನೋಡಿ ಇಲ್ಲಿಂದ ನಾವು ಬರೀ ಬೈಕ್ ರೈಡಲ್ಲೇ ಹೋಗ್ಬೇಕು. ಕುತ್ಕೋ ನಾನು ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್ ನಾವು ಬಂದಿದ್ದು ಮಂತ್ರಾಲಯದಿಂದ ಶ್ರೀಶೈಲಂಗೆ. ಸೊ ಮಂತ್ರಾಲಯದಿಂದ ಶ್ರೀಶೈಲಂಗೆ ಟೋಟಲ್ ಡಿಸ್ಟೆನ್ಸ್ ಬಂದು 250 ಕಿಲೋಮೀಟರ್ ಇದಾವೆ ಅಪ್ರಾಕ್ಸಿಮೇಟ್ಲಿ. ಆ 250 ಕಿಲೋಮೀಟ್ರಲ್ಲಿ ನಾವು ಕರ್ನೂಲಿಗೆ ರೀಚ್ ಆಗ್ಬಿಟ್ಟು ಕರ್ನೂಲಿಂದ ಇಲ್ಲಿಗೆ ಬರ್ತೀವಿ. ಕರ್ನೂಲಿಂದ ಶ್ರೀಶೈಲಂ ಬಂದು 180 ಕಿಲೋಮೀಟರ್ಸ್ ಆಗುತ್ತೆ. ಆದರೆ ನೀವು 180 ಕಿಲೋಮೀಟರ್ಸ್ ಆದಮೇಲೆ ಸ್ಟಾರ್ಟಿಂಗು 80 ಕಿಲೋಮೀಟರ್ಸ್ ರೋಡ್ ತುಂಬಾ ಚೆನ್ನಾಗಿದೆ. ಕರ್ನೂಲ್ ಟು ಒಂದು ಪ್ಲೇಸ್ ಬರುತ್ತೆ ಅಲ್ಲಿವರೆಗೂ, ಅದು ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ಹೈವೇ ಇದೆ, ನಿಮ್ಗೆ ಯಾವುದೇ ತೊಂದರೆ ಇರೋದಿಲ್ಲ. ಆದರೆ ಇದಕ್ಕೂ ಮೊದಲು ಒಂದು ಪ್ಲೇಸ್ ಸಿಗುತ್ತೆ. ಅಲ್ಲಿಂದ ನಿಮ್ಗೊಂದು 30 ಕಿಲೋಮೀಟರ್ಸ್ ರೋಡು ಫಾರೆಸ್ಟ್ ಏರಿಯಾ ಒಳಗಡೆ ಬರಬೇಕು. ಅದು ಮಾತ್ರ ಚಿಕ್ಕ ರೋಡು, ತುಂಬಾ ಕ್ರಿಟಿಕಲ್ ಇದೆ ಅಲ್ಲಿ ಗಾಡಿ ಓಡಿಸೋದಿಲ್ಲ. ಒಂದು ವೆಹಿಕಲ್ ಬಂದು ಇನ್ನೊಂದು ಆಪೋಸಿಟ್ ವೆಹಿಕಲ್ ಕೂಡ ಪಾಸ್ ಆಗೋದು ತುಂಬ ಕಷ್ಟ ಇರುತ್ತೆ. ಸೊ ಅದರಿಂದ ನೆಕ್ಸ್ಟ್ ಟೈಮ್ ಯಾರಾದರೂ ಈ ರೋಡಲ್ಲಿ ಬರಬೇಕಾದ್ರೆ ತುಂಬ ಹುಷಾರಾಗಿ ಬನ್ನಿ. ಆ ರಿಸರ್ವ್ ಫಾರೆಸ್ಟಲ್ಲಿ ನಲಮಲ್ಲ ಫಾರೆಸ್ಟ್ ಒಳಗಡೆ ಬರಬೇಕದು. ಸೊ ತುಂಬ ಅದು ನಾಗಾರ್ಜುನ ರಿಸರ್ವ್ ಫಾರೆಸ್ಟ್ ಅದು ಒಳಗಡೆ ಬರ್ತೀರಾ. ಸೊ ಅದಕ್ಕೆ ತುಂಬ ಕ್ರಿಟಿಕಲ್ ರೋಡ್ಸ್ ಇದೆ ಅದೊಂದು. ಅದು 30 ಕಿಲೋಮೀಟರ್ ಆದಮೇಲೆ ನೀವು ಮತ್ತೆ ಇಲ್ಲಿಗೆ ಬಂದಮೇಲೆ ಈ ಪ್ಲೇಸಿಗೆ ತಲುಪ್ತೀರಾ. ಇಲ್ಲಿ ಬಂದು ಡೋರ್ನಾಲ್ ಅಂತ ಈ ಡೋರ್ನಾಲ್ ಪ್ಲೇಸಿಂದ ಮತ್ತೆ ಶ್ರೀಶೈಲಂ 50 ಕಿಲೋಮೀಟರ್ ಇದೆ. ಸೊ ಇಲ್ಲಿಂದ ನಿಮಗೆ ಕಂಪ್ಲೀಟು ಏಪಿನ್ಕಾರ್ ರೋಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಿಮಗೆ 50 ಕಿಲೋಮೀಟರ್ ನಾವು ಮಾದೇಶ್ವರನ ಬೆಟ್ಟ 3 ಟೈಮ್ ಅಲ್ಲ 5 ಟೈಮ್ಸ್ ಆಗಬೇಕು ಇಲ್ಲಿಂದ ಹತ್ಸೋದಕ್ಕೆ. ಅಷ್ಟು ಕ್ರಿಟಿಕಲ್ ರೋಡ್ ಇದೆ. ಅಂದರೆ ಫುಲ್ಲು ಇಲ್ಲಿಂದ ಬೆಟ್ಟ ಮೇಲೆ ಹತ್ತೋಗ್ಬೇಕು. ಸೊ ಇಲ್ಲಿಂದನೇ ಆ ರೋಡೆಲ್ಲ ಸ್ಟಾರ್ಟ್ ಆಗೋದು. ಸೊ ಇಲ್ಲಿಂದ ಆಲ್ಮೋಸ್ಟ್ ಘಾಟ್ ಸೆಕ್ಷನ್ ರೋಡ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಇಷ್ಟಿಂದ ಅಲ್ಲಿಗೆ ಹೋದ್ಮೇಲೆ ನಮಗೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಸಿಗೋದು. ಇಂಕೊಕಡೆ ಚಪಾತಿ, ಪರೋಟಾ ಇದು ಚಪಾತಿ, ಇದು ಕೂಡ ಚಪಾತಿ. ನಾವು ದಾವಸ್ಪೇಟೆಯಿಂದ ಮಂತ್ರಾಲಯಕ್ಕೆ ಬಂದಿದ್ದು ನಮ್ಗೆ ಬಂದಂಗೆ ಅನಿಸ್ಲಿಲ್ಲ. ಆದರೆ ಮಂತ್ರಾಲಯದಿಂದ ಶ್ರೀಶೈಲಕ್ಕೆ ಬಂದಿದ್ದು ಅದಕ್ಕೆ ಏನು ಬರೋದಕ್ಕೆ ಟೈಮ್ ತೊಗೊಂಡ್ವಿ.
ಅದಕ್ಕಿಂತ ಡಬಲ್ ಕಿಲೋಮೀಟರ್ ಬರೀ 240 ಕಿಲೋಮೀಟರ್ ರೀಚ್ ಆಗೋದಕ್ಕೆ ತೊಗೊಂಡಿದ್ದೀವಿ. ಅದರಲ್ಲೂ ಈ ಕರ್ನೂಲಿಂದ ಶ್ರೀಶೈಲಿಂಗ್ ರೀಚ್ ಆಗೋದಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ, ಅಷ್ಟು ಕ್ರಿಟಿಕಲ್ ರೋಡ್ ಇದೆ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಬರ್ಬೇಕಾದ್ರೆ ತುಂಬ ಹುಷಾರಾಗಿ ಬನ್ನಿ, ಡ್ರೈವಿಂಗು ತುಂಬ ಸೇಫಾಗಿ ಡ್ರೈವ್ ಮಾಡಿ. ಊಟ ಚೆನ್ನಾಗಿರ್ತದೆ. ಇಲ್ಲಿ ಡೋರ್ನಾಲಿಗೆ ಬರ್ತಿದ್ದಂಗೆ ನಿಮಗೆ ಇಲ್ಲಿಂದ ಏನು ಹಿಲ್ ಸ್ಟೇಷನ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಎಂಟ್ರೆನ್ಸಲ್ಲಿ ನಮ್ಮ ಮಾದೇಶ್ವರನ ಬೆಟ್ಟದಲ್ಲಿ ಹೇಗೆ ತಾಳ್ಬೆಟ್ಟ ಇದೆಯೋ ಅಲ್ಲಿ ಈ ಥರ ಡೋರ್ನಾಲ್ ಪ್ಲೇಸ್ ಇದು. ಇಲ್ಲಿ ಊಟ ಗೀಟ ಎಲ್ಲ ಸಿಗುತ್ತೆ, ಯಾರಾದರೂ ಹತ್ಬೇಕಾದ್ರೆ ಸ್ಟಾರ್ಟಿಂಗ್ ಇಲ್ಲೇ ಊಟ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಈ ಟಿಫನ್ ಸೆಂಟರ್ಸ್ ಎಲ್ಲನೂ ಚೆನ್ನಾಗಿದೆ. ಒಳ್ಳೆ ಆಂಧ್ರ ಸ್ಟೈಲು ಅನ್ಲಿಮಿಟೆಡ್ ಮೀಲ್ ಸಿಗುತ್ತೆ, ಊಟ ಮಾಡ್ಕೊಳ್ಳಿ ಚೆನ್ನಾಗಿ. ಇಲ್ಲಿಂದ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಓಕೆ ಬನ್ನಿ. 50 ಕಿಲೋಮೀಟರ್ಸ್ ರೋಡು ತುಂಬಾ ಕ್ರಿಟಿಕಲ್ ಇದೆ. ಈ 50 ಕಿಲೋಮೀಟರ್ಸ್ ಕೂಡ ಹತ್ಸೋದು ತುಂಬ ಕಷ್ಟ ಇದೆ. ಮತ್ತು ಅಲ್ಲಿ 30 ಕಿಲೋಮೀಟರ್ಸ್ ರೋಡ್ ಸ್ವಲ್ಪನೂ ಚೆನ್ನಾಗಿಲ್ಲ. ಸೊ ಹುಷಾರಾಗಿ ಕೇರ್ಫುಲ್ಲಾಗಿ ಬನ್ನಿ. ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.